ಎಲ್ಲಿ ಬೇಡ ಅಂತಾರೋ ಅಂತ ನಂಗೆ ಭಯನೇ ಆಗೋಗಿತ್ತು. ಆಮೇಲೆ ನೋಡಿದ್ರೆ ಇದ್ದಕ್ಕಿದಾಗೆ ಒಪ್ಕೊಂಡೇ ಬಿಟ್ರು. ರತ್ನಮ್ಮ, ನನಗನ್ಸುತ್ತೆ ಅವರು ಈಗಲೂ ಒಪ್ಪಿಲ್ಲ ಅಂತ. ಅವರನ್ನು ಒಪ್ಸಿರೋದು ಆ ಶ್ರೀಹರಿ. ಅದು ನಿಜಾನೇ. ಅಷ್ಟೊಂದು ಹಠ ಮಾಡ್ತಾ ಇದ್ದವರು ಇದ್ದಕ್ಕಿದಾಗೆ ಒಪ್ಕೊಂಡ್ಬಿಟ್ರು ಅಂದ್ರೆ ಅದಕ್ಕೆ ಕಾರಣ ಆ ದೇವ್ರ ಕೃಪೆನೇ ಇರ್ಬೇಕಮ್ಮ. ಆದರೆ ಅವ್ರು ಒಪ್ಕೊಂತಾರೆ ಅಂತ ನನ್ನ ಮನ್ಸು ಹೇಳ್ತಿತ್ತು ರತ್ನಮ್ಮ. ಯಾಕೋ ಗೊತ್ತಿಲ್ಲ, ಅವರು ನನಗೆ ಹೊಸಬರು ಅಂತಾನೆ ಅನ್ನಿಸ್ತಾ ಇಲ್ಲ. ಜನ್ಮ ಜನ್ಮದ ಸಂಬಂಧ ನಮ್ಮದು ಅಂತ ಅನ್ನಿಸ್ತಾ ಇದೆ. ಅವ್ರ ನೋಟ, ಅವ್ರ ಮಾತು, ಅವ್ರ ನಗು ಎಲ್ಲವೂ ನನಗೆ ಪರಿಚಿತ ಅನ್ಸುತ್ತೆ. ನಿಂದು ವಯಸ್ಸಿಗೆ ಮೀರಿದ ಮಾತು, ವಿದ್ಯೆಗೆ ಮೀರಿದ ಬುದ್ಧಿ. ಒಟ್ಟಿನಲ್ಲಿ ನೀನು ಇಷ್ಟಪಟ್ಟಿದ್ದ ಹುಡುಗನ ಜೊತೆ ಮದುವೆ ಆಗಿ ನೀನು 100 ವರ್ಷ ಸುಖವಾಗಿರ್ಬೇಕು. ಅದೇ ನನ್ನ ಆಸೆ ಅಮ್ಮ. ನಿನ್ನ ಆಸೆನೇ ನನ್ನ ಆಸೆನು. ಗೋವಿಂದನ ಕಂಡೆನ ಗೋವಿಂದನ, ಗೋವಿಂದನ ಕಂಡೆನ ಗೋವಿಂದನ. ಪುಂಡರಿಕಾಕ್ಷ ಪಾಂಡವ ಪಕ್ಷ ಕೃಷ್ಣನ ಕಂಡೆನ ಗೋವಿಂದನ, ಗೋವಿಂದನ ಕಂಡೆನ ಗೋವಿಂದನ. ಅತ್ತೆ ಇವತ್ತೆಷ್ಟು ಆನಂದವಾಗಿ ಹಾಡ್ತಿದ್ದಾರಲ್ಲ. ಹೌದು, ಇವ್ರ ಆನಂದ ನೋಡೋದಕ್ಕೆ ಅಪ್ಪ ಬದುಕಿರ್ಬೇಕಿತ್ತು. ಅವ್ರೇನಾದ್ರೂ ಬದುಕಿದ್ರೆ ನಿಮ್ಮ ತಮ್ಮನ ಬೆಳವಣಿಗೆ ನೋಡಿ ಅದೆಷ್ಟು ಆನಂದ ಪಡ್ತಿದ್ರು ಏನೋ. ಮಕ್ಕಳನ್ನ ಕಷ್ಟಪಟ್ಟು ಸಾಕಿ ಬೆಳೆಸಿದ ಎಷ್ಟೋ ತಂದೆ ತಾಯಿಗೆ ಮಕ್ಕಳ ವೈಭೋಗ ನೋಡೋದಕ್ಕೆ ಆಗೋದಿಲ್ಲ. ಅದರಲ್ಲಿ ನಮ್ಮಪ್ಪ ಕೂಡ ಒಬ್ರು. ದೇವರು ನಮ್ಮೆಲ್ಲರಿಂದ ಸ್ವಲ್ಪ ಸ್ವಲ್ಪ ಆಯಸ್ ತಗೊಂಡು ಮಾವನವ್ರಿಗೆ ಇನ್ನೂ ಆಯಸ್ ಕೊಡ್ಬೇಕಾಗಿತ್ತು. ಆ ರೀತಿ ಏನಾದರೂ ಆಗದಿದ್ದಿದ್ರೆ ನನ್ನ ಆಯಸ್ನೇ ಅವ್ರಿಗೆ ಕೊಡ್ತಾ ಇದ್ದೆ. ಅಪ್ಪ ಅಮ್ಮನ್ನ ಅದೆಷ್ಟು ಇಷ್ಟಪಡ್ತಿದ್ರು ಗೊತ್ತಾ. ನಾನಿನ್ನೂ ಬದುಕಬೇಕು ಅನ್ನೋ ಆಸೆಲೇ ಹೊರಟೋದ್ರು. ಅಪ್ಪ ಯಾವಾಗಲೂ ನನ್ನ ಗೋಪಿ ಅಂತ ಜಪಿಸ್ತಾನೇ ಇದ್ರು. ಹೌದು, ಅತ್ತೆ ಆಗಾಗ ಹೇಳ್ತಿರ್ತಾರೆ ಅವ್ರು ನನ್ನ ತುಂಬ ಹಚ್ಕೊಂಡಿದ್ರು. 2 ದಿನ ತವ್ರ ಮನೆಗೆ ಹೋಗ್ತೀನಿ ಅಂದ್ರು ಕಳಿಸ್ಕೊಡ್ತಿರ್ಲಿಲ್ಲ ಅಂತ. ನಿಜ, ಅಮ್ಮ ಮನೇಲಿದ್ದಾಗ ಅಪ್ಪ ನಮ್ಮನ್ನ ಕೂರ್ಸ್ಕೊಂಡು ಹೇಳ್ತಾ ಇದ್ರು, ತಂದೆ ತಾಯಿ ಕಳ್ಕೊಂಡ ನನಗೆ ಜೀವನನೇ ಬೇಡ ಅಂತಿದ್ದಾಗ ದೇವತೆ ಆಗಿ ಬಂದ್ಲು ನಿಮ್ಮಮ್ಮ ಅಂತ. ಅವಳಿಂದ ನಾನು ಎಲ್ಲ ನೋವನ್ನು ಮರೆತು ಬದುಕ್ತೆ ಅಂತ. ನೀವು ಯಾವತ್ತೂ ಅಮ್ಮಂಗೆ ನೋವು ಕೊಡಬೇಡಿ ಅಂತ. ಕಮಲ, ನಂಗೊಂದು ಮಾತು ಕೊಡ್ತೀಯಾ? ಅದೇನು ಹೇಳಿ ಅಕ್ಕ? ಈ ಮನೆಗೆ ಬರೋ ಸೊಸೆ ಹೇಗಾದರೂ ಇರಲಿ, ಗಂಡಸರಿಗೆ ಕೆಲವು ವಿಷಯ ಅರ್ಥ ಆಗಲ್ಲ. ಆದರೆ ನೀನು ಮಾತ್ರ ಅಮ್ಮನಿಗೆ ಯಾವುದೇ ಥರ ನೋವಾಗದಿರೋ ಥರ ನೋಡ್ಕೊ. ಅದನ್ನ ನೀವು ಹೇಳ್ಬೇಕಾ ಅಕ್ಕ? ಖಂಡಿತ ನೋಡ್ಕೊಳ್ತೀನಿ. ಸುಧೀಂದ್ರರೇ, ಏನು ಯೋಚನೆ ಮಾಡುತ್ತಿರುವಿರಿ? ಗುರುಗಳೇ, ದೈವಾಂಶ ಸಂಭೂತನಾದಂತಹ ವೆಂಕಟನಾಥನ ಮದುವೆಗೂ ಇಷ್ಟೊಂದು ತೊಡಕುಗಳೇ? ಮಹನೀಯರ ಜೀವನದಲ್ಲಿ ಇದೆಲ್ಲವೂ ಇದ್ದೇ ಇರುತ್ತೆ ಸುಧೀಂದ್ರರೇ. ಶ್ರೀಹರಿ. ಶ್ರೀಹರಿ.
ಗುರುಗಳೇ, ನಿಮ್ಮ ಮನಸ್ಸಲ್ಲಿರೋ ಆತಂಕ ನಮಗೆ ಅರ್ಥ ಆಗ್ತಾ ಇದೆ. ವೆಂಕಟನಾಥನ ಜಾತಕ ನೋಡಿ ನಿಮಗೆ ಗಾಬರಿ ಅನಿಸಿದೆ ಅಲ್ವೇ? ಹೌದು ಗುರುಗಳೇ, ವರನ ಕುಟುಂಬದ ಹಿನ್ನೆಲೆ ತುಂಬಾ ಒಳ್ಳೆಯದೆ. ಆದರೆ ಅವನ ಜಾತಕ ನನಗೆ ಗಾಬರಿ ಹುಟ್ಟಿಸುತ್ತಿದೆ. ಅದನ್ನ ತಮ್ಮ ಹತ್ರ ಹೇಳಿ ಬಗೆಹರಿಸ್ಕೊಳ್ಳೋಣ ಅಂತ ಬಂದೆ. ವರನ ಕುಂಡಲಿಯಲ್ಲಿ ಒಂದು ಹಂತ ತಲುಪಿದ ನಂತರ ಮುಂದೆ ಅವನ ಜೀವನ ಏನು ಅಂತ ಗೊಂದಲ ಕಾಡ್ತಾ ಇದೆ ಅಲ್ವೇ? ಹೌದು ಗುರುಗಳೇ. ಅಲ್ಲಿಗೆ ನಮ್ಮ ಮಗಳ ಸೌಭಾಗ್ಯ ಮುಗ್ದೋಗತ್ತೆ ಅನ್ನೋ ಭಯ ನಿಮ್ಮನ್ನ ಆವರಿಸಿ ಈ ಮದುವೆ ಬೇಡ ಅಂತ ಹೇಳೋಕ್ ಬಂದಿದ್ದೀರಾ ಅಲ್ವೇ? ವಾಸುದೇವಾಚಾರ್ಯರೇ, ನಿಮಗೆ ವರನ ಕುಂಡಲಿಯ ಅಧ್ಯಯನ ಸಾಲದಾಗಿದೆ. ವೆಂಕಟನಾಥ ನೀವು ತಿಳಿದ ಹಾಗೆ ಸಾಧಾರಣ ವ್ಯಕ್ತಿ ಅಲ್ಲ. ಮಹನೀಯರ ಜಾತಕ ನೋಡೋದಕ್ಕೆ ವಿಶೇಷ ಅಧ್ಯಯನ ಮಾಡಬೇಕಾಗಿದೆ. ಗುರುಗಳೇ, ತಮ್ಮ ಮಾತಿನ ಅರ್ಥ? ಅವನ ಜಾತಕವನ್ನ ನಾವು ಅಧ್ಯಯನ ಮಾಡಿದ್ದೇವೆ. ನಿಮ್ಮ ಮಗಳು ಮುತ್ತೈದೆ ಸಾವು ಪಡೆದು ಬಂದಿದ್ದಾಳೆ. ಈ ಮದುವೆಯ ಅದೃಷ್ಟ ತಿಳಿದುಕೊಳ್ಳಿ. ನಿಮ್ಮ ಕುಮಾರಿ ವೆಂಕಟನಾಥನನ್ನ ಮದುವೆ ಆಗೋದ್ರಿಂದ ನಿಮಗೆ ವಿಶೇಷ ಕೀರ್ತಿ ಲಭಿಸುತ್ತೆ. ನಿಮ್ಮ ವಂಶದ ಹಿರಿಯರೆಲ್ಲರೂ ನೇರ ಸ್ವರ್ಗಕ್ಕೆ ಹೋಗ್ತಾರೆ.